ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಬಹಳಷ್ಟು ವಿಡಿಯೋಗಳಿದ್ದಾವೆ, ಒಂದ್ಸರಿ ಹೋಗಿ ಪ್ಲೇಲಿಸ್ಟನ್ನು ನೋಡಿ ಅಂತ ಹೇಳ್ತಾ 17ನೇ ಪಾಠ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಬಂದಾಗ ಈ ಪಾಠದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ ಏನು, ರಾಜಕೀಯ ಆಡಳಿತಾತ್ಮಕ ಮತ್ತು ಸೈನಿಕ ಕಾರಣಗಳು, ವಿಶೇಷವಾಗಿ ರಾಜಕೀಯ ಮತ್ತು ಆಡಳಿತಾತ್ಮಕ ಹೆಚ್ಚು ಒತ್ತು ಕೊಡ್ರಿ. ಆಮೇಲೆ ಈ ಸ್ವಾತಂತ್ರ್ಯ ಸಂಗ್ರಾಮ ವಿಫಲತೆಗೆ ಕಾರಣ ಆಯಿತು. ಮುಂದೆ ಈ 1857ರ ದಂಗೆಯ ಪರಿಣಾಮಗಳು ಏನಾಯಿತು, 1858ರಲ್ಲಿ ಬ್ರಿಟನ್ ರಾಣಿ ಒಂದು ಘೋಷಣೆಯನ್ನು ಹೊರಡಿಸ್ತಾಳೆ. ಆ ಘೋಷಣಾ ಪತ್ರದಲ್ಲಿ ಯಾವ ಅಂಶಗಳಿದ್ದಾವೆ ಅನ್ನೋದನ್ನು ನೋಡ್ಕೊಂಡು ಹೋಗಿ. ಸ್ವಾತಂತ್ರ್ಯ ಹೋರಾಟ ಪಾಠ ತುಂಬ ದೊಡ್ಡದಿದೆ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಅದ. ಇಲ್ಲಿ ಫಸ್ಟ್ ಪತ್ರಿಕಾ ಕಾಯ್ದೆಗಳ ಬಗ್ಗೆ ನೋಡ್ಕೊಂಡು ಹೋಗಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಂದಗಾಮಿಗಳು ಯಾರು, ಅವರೇ ಬೇಡಿಕೆಗಳು ಏನು ಬರ್ತದ, ಕ್ರಾಂತಿಕಾರಿಗಳು ಯಾರು, ಅದರ ನಾಯಕರು, ಬೇಡಿಕೆಗಳು, ಗೈಡಿನ್ ಲೂ ಬಗ್ಗೆ, ಸ್ವಾತಂತ್ರ್ಯ ಹೋರಾಟ. ಓಕೆ, ಜಲಿಯನ್ ವಾಲಾಬಾಗ್, ಅಸಹಕಾರ ಚಳವಳಿ, ಖಿಲಾಫತ್ ಚಳವಳಿ, ಕಾನೂನು ಭಂಗ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿ, ರೈತ ಪ್ರತಿಭಟನೆ, ಕಾರ್ಮಿಕರ ಬಂಡಾಯ, ಬುಡಕಟ್ಟು ಬಂಡಾಯ, ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು ಅವರ ಪಾತ್ರ. ಸೊ ಎಲ್ಲ ಇವನ್ನ ಏನು ಮಾಡಬೇಕಂತಂದರೆ ಒಂದು 4 ಅಂಕಕ್ಕೆ ಬರೋ ಹಾಗೆ ಓದಬೇಕು. ಸುಮ್ಮನೆ ಒಂದೊಂದು ಪೇಜ್ ಓದುವಂಗಿಲ್ಲ. ಒಂದು ಪ್ರತಿಯೊಬ್ಬರು ಈಗ ಸುಭಾಷ್ ಚಂದ್ರ ಬೋಸ್ ಅಂದರೆ 8ರಿಂದ 10 ಪಾಯಿಂಟ್ಸು, ಅಂಬೇಡ್ಕರ್ ಅವ್ರ ಬಗ್ಗೆ ಅಂದರೆ 8ರಿಂದ 10 ಪಾಯಿಂಟ್ಸ್. ಈ ಥರ ಮ್ಯಾಕ್ಸಿಮಮ್ ನಿಮಗೆ 4 ಅಂಕಕ್ಕೆ ಪ್ರಶ್ನೆ ಬರ್ತದೆ. ಸೊ ಹೀಗಾಗಿ ಅದನ್ನು ಫುಲ್ಲಾಗಿ ಒಂದು ಡೀಟೇಲ್ ಒಂದು ದೊಡ್ಡ ಭಗವದ್ಗೀತೆ ಓದುವಂಗಿಲ್ಲ. 3 ಅಂಕಕ್ಕೆ ಬಂತಂದರೆ ಒಂದು 6 ಪಾಯಿಂಟ್ಸು, 2 ಅಂಕಕ್ಕೆ ಪ್ರಶ್ನೆ ಬರ್ತೈತೆ ಅಂದರೆ ಅದನ್ನು 4 ಪಾಯಿಂಟ್ಸು, 4 ಅಂತಂದರೆ ಒಂದು 10 ಪಾಯಿಂಟ್ಸ್. ಈ ಥರ ಓದ್ಕೊಂಡು ಹೋಗಿ ಖಂಡಿತವಾಗಿ ಈಸಿ ಆಗ್ತದೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಫಸ್ಟಾಗಿ ನೋಡಬೇಕಾದ್ರೆ ಭಾರತ ಸ್ವಾತಂತ್ರ್ಯ ಗಳಿಸಿದ ಮೇಲೆ ಯಾವ ಸಮಸ್ಯೆಗಳನ್ನು ಅನುಭವಿಸಿತು, ವಿಶೇಷವಾಗಿ ಸಂಸ್ಥಾನಗಳ ವಿಲೀನೀಕರಣ. ಅದು ಜುನಾಗಢ್, ಜಮ್ಮು ಕಾಶ್ಮೀರ್, ಗೋವಾ, ಪಾಂಡಿಚೇರಿ ಅದ. ಬಟ್ ವಿಶೇಷವಾಗಿ ಗೋವಾ ಪಾಂಡಿಚೇರಿಗಳ ಬಗ್ಗೆ ಸ್ವಲ್ಪ ಹೆಚ್ಚು ಒತ್ತು ಕೊಡ್ರಿ. ಆಮೇಲೆ ಭಾಷಾವಾರು ರಾಜ್ಯಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಏನು ಹೋರಾಟ ಆಯಿತು, ಓಕೆ, ಯಾವ ಮೊದಲ ರಾಜ್ಯ, ಯಾರು ಅದರಲ್ಲಿ ಅಸುನೀಗಿದ್ರು, ಅದನ್ನೆಲ್ಲನೂ ಕೂಡ ನೋಡ್ಕೊಡ್ರಿ. ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರದಲ್ಲಿ ಒಟ್ಟು 2 ಮಹಾಯುದ್ಧಗಳು ಬರ್ತವೆ. ಆ 2 ಮಹಾಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳು ಗೊತ್ತಿರಬೇಕು. ಇಲ್ಲಿ ಹಿಟ್ಲರ್ ಕಟ್ಟಿರ್ತಕ್ಕಂಥ ನಾಜಿ ಪಕ್ಷ, ಇಟಲಿಯ ಮುಸ್ಲೋನಿ ಬಗ್ಗೆ ನೋಡ್ಕೊಡ್ರಿ. ವಿಶೇಷವಾಗಿ 2ನೇ ಮಹಾಯುದ್ಧದಲ್ಲಿ ಬ್ರಿಟನ್ ದೇಶಕ್ಕೆ ಭಾರತ ನೆರವಾಯಿತು, ಅದ್ರ ಬಗ್ಗೆನೂ ಕೂಡ ತಿಳ್ಕೊಡ್ರಿ. ಜಾಗತಿಕ ಸವಾಲುಗಳು ಹಾಗೂ ಭಾರತದ ಪಾತ್ರದಲ್ಲಿ ಮಾನವ ಹಕ್ಕುಗಳ ಘೋಷಣೆ ಯಾವಾಗ, ನಿಶಸ್ತ್ರೀಕರಣ ಅಂದರೆ ಏನು, ಸೊ ಭಯೋತ್ಪಾದಕತೆ, ಅದರ ಅರ್ಥ, ಪರಿಣಾಮಗಳು, ಈ ಭಯೋತ್ಪಾದಕತೆ ನಿರ್ಮೂಲನೆ ಮಾಡೋ ಸಲುವಾಗಿ ಸರ್ಕಾರ ಕೈಗೊಂಡಿರೋ ಕ್ರಮಗಳು. ಜಾಗತಿಕ ಸಂಸ್ಥೆಗಳಲ್ಲಿ ವಿಶೇಷವಾಗಿ ವಿಶ್ವಸಂಸ್ಥೆ, ಅದನ್ನು ಯಾವಾಗ ಸ್ಥಾಪನೆ ಆಯಿತು, ಅದರ ಸ್ಥಾಪನಾಕರ್ತರು ಯಾರು, ವಿಶ್ವಸಂಸ್ಥೆಯನ್ನು ಯಾಕೆ ಕಟ್ಟಿದ್ರು, ಅದರ ಉದ್ದೇಶಗಳೇನು, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು, ವಿಶೇಷವಾಗಿ ಸಾಮಾನ್ಯ ಸಭೆ, ಭದ್ರತಾ ಸಮಿತಿ ಬಗ್ಗೆ ನೋಡ್ಕೊಡ್ರಿ, ಓಕೆನಾ. ಆಮೇಲೆ ಪ್ರತಿ ಅಂಗಸಂಸ್ಥೆ ಕೇಂದ್ರ ಕಚೇರಿ ಎಲ್ಲದ, ಅದ್ರ ಯಾವಾಗ ಸ್ಥಾಪನೆ ಆಯಿತು, ಅದರ ಕಾರ್ಯಗಳು, ವಿಶ್ವಸಂಸ್ಥೆಯ ವಿವಿಧ ಆಶ್ರಯದಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳು, ಅದನ್ನು ವಿಸ್ತರಿಸಿ ಬರೀತಕ್ಕಂಥದ್ದು, ಅದರ ಈಗ ಯುನೆಸ್ಕೋ ಇದೆ, ಓಕೆನಾ. ಸೊ UN, WHO, ಅದನ್ನು ವಿಸ್ತರಿಸಿ ಬರೆಯೋದು, ಅದರ ಕಾರ್ಯಗಳನ್ನು ಸಹಿತ ನೋಡ್ಕೊಂಡು ಹೋಗಿ. ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆ ಪಾಠದಲ್ಲಿ ಬಂದಾಗ ವಿದ್ಯಾರ್ಥಿಗಳೇ ಜನಮಂದೆಯ ಅರ್ಥ ಸ್ವರೂಪ, ಗಂಭೀರ ಅರ್ಥ ಸ್ವರೂಪ, ಪರಿಸರ ಚಳವಳಿಗಳು, ಪರಿಸರ ಮಾಲಿನ್ಯದ ಅರ್ಥ ಮತ್ತು ಸ್ವರೂಪ, ವಿಶೇಷವಾಗಿ ಮಹಿಳಾ ಸ್ವಸಹಾಯ ಸಂಘಗಳ ಪ್ರಾಮುಖ್ಯತೆಯನ್ನು ಮೋಸ್ಟ್ ಇಂಪಾರ್ಟೆಂಟ್ ಅದ. ಇಲ್ಲಿಂದ ಕ್ವಶನ್ಸ್ಗಳು ಬರ್ತವೆ. ಇನ್ನು ಸಾಮಾಜಿಕ ಸವಾಲುಗಳಲ್ಲಿ ನೋಡೋದಾದರೆ ಇಲ್ಲಿ ವಿಶೇಷವಾಗಿ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆ, ಬಾಲಕಾರ್ಮಿಕ, ಬಾಲ್ಯ ವಿವಾಹ, ವರದಕ್ಷಿಣೆ, ಈ 3ರ ಕಾರಣ ಪರಿಣಾಮಗಳನ್ನು 4 ಅಂಶ ನೆನಪಿಟ್ಕೊಂಡ್ರೆ ಸಾಕು. ವಿಶೇಷವಾಗಿ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಶಿಶು ಭ್ರೂಣ ಹತ್ಯೆ ಬಗ್ಗೆ ಅದರ ಅರ್ಥಗಳನ್ನು, ಡೆಫಿನೇಷನ್ಸ್ಗಳನ್ನು ನೋಡ್ಕೊಂಡು ಹೋಗ್ರಿ. ಭಾರತದ ಭೂಬಳಕೆಯ ಕೃಷಿಯಲ್ಲಿ ಭೂಬಳಕೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುವು, ಭೂಬಳಕೆಯ ಪ್ರಕಾರಗಳೇನು, ವ್ಯವಸಾಯ, ಅದರ ಅರ್ಥ ಏನು, ಅದರ ವಿಧಗಳು, ವ್ಯವಸಾಯದ ಪ್ರಾಮುಖ್ಯತೆ, ಬೆಳೆ ಮಾದರಿಯನ್ನು ನಿರ್ಧರಿಸ್ತಕ್ಕಂಥ ಅಂಶಗಳು ಯಾವುವು, ವಿಶೇಷವಾಗಿ ಬೆಳೆ ಋತುಗಳು ಬರ್ತಾವೆ, ಖಾರಿಫ್ ಆಗಿರ್ಬೋದು, ರಬಿ ಆಗಿರ್ಬೋದು, ಅವುಗಳನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಹತ್ತಿ ಬೆಳೆಯ ಪೂರಕ ಅಂಶಗಳು, ಅಲ್ಲಿ ಬೇರೆ ಬೇರೆ ಬೆಳೆಗಳು ಬರ್ತಾವೆ. ಬಟ್ ವಾಣಿಜ್ಯ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ಈ ಥರ ಆಹಾರ ಬೆಳೆಗಳಂತಿದೆ. ಅದರಲ್ಲಿ ಎಲ್ಲ ಬೆಳೆಯ ಪೂರಕ ಅಂಶಗಳು ಗೊತ್ತಿರಬೇಕು. ವಿಶೇಷವಾಗಿ ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹೋಗಿ. ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳಲ್ಲಿ ಖನಿಜ ಸಂಪನ್ಮೂಲಗಳು ಯಾವ್ಯಾವು, ಶಕ್ತಿ ಸಂಪನ್ಮೂಲಗಳು ಯಾವ್ಯಾವು, ಅದನ್ನು ನೋಡ್ಕೊಂಡು ಹೋಗ್ರಿ. ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲದ ಬಗ್ಗೆ ಸ್ವಲ್ಪ ನೋಡ್ಕೊಂಡೋಗಿ. ಆಮೇಲೆ ಈ ಸಂಪನ್ಮೂಲಗಳು, ಖನಿಜ ಸಂಪನ್ಮೂಲಗಳು ಯಾವ್ಯಾವ ರಾಜ್ಯದಲ್ಲಿ ಹಂಚಿಕೆಯಾಗಿದ್ದಾವ ಅದರ ಬಗ್ಗೆ. ಭಾರತದ ಸಾರಿಗೆ ಮತ್ತು ಸಂಪರ್ಕದಲ್ಲಿ ಫಸ್ಟ್ ನೆನಪಿಟ್ಕೊಳ್ಳೋದೇ ಸಾರಿಗೆ ಮತ್ತು ಸಂಪರ್ಕದ ಪ್ರಾಮುಖ್ಯತೆ. ಆಮೇಲೆ ಪ್ರಮುಖ ಬಂದರುಗಳು, ಸಂಪರ್ಕದ ಪ್ರಾಮುಖ್ಯತೆ, ವಿಶೇಷವಾಗಿ GIS ಬಗ್ಗೆ ನೋಡ್ಕೊಂಡು ಹೋಗಿ. ಇನ್ನು ಭಾರತದ ಪ್ರಮುಖ ಕೈಗಾರಿಕೆಗಳು ಅಂತಕ್ಕಂಥ ಪಾಠಕ್ಕೆ ಬಂದಾಗ, ಸೊ ವಿದ್ಯಾರ್ಥಿಗಳೇ ಇಲ್ಲಿ ಭಾರತದಲ್ಲಿ ಹಂಚಿಕೆಯಾಗಿರ್ತಕ್ಕಂಥ ಕೈಗಾರಿಕಾ ವಲಯಗಳನ್ನು ನೋಡ್ಕೊಂಡು ಹೋಗಿ. ವಿಶೇಷವಾಗಿ ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳು ಯಾವುವು. ಇಲ್ಲಿ
ಹತ್ತಿ ಬಟ್ಟೆ ಕೈಗಾರಿಕೆ ಮತ್ತು ಕಾಗದದ ಕೈಗಾರಿಕೆ. ಓಕೆ, ಹತ್ತಿ ಬಟ್ಟೆ ಮತ್ತು ಕಾಗದ ಕೈಗಾರಿಕೆ, ಆ ಎರಡು ಕೈಗಾರಿಕೆಗಳ ಬಗ್ಗೆ ಸ್ವಲ್ಪ ಡೆಪ್ತಾಗಿ ಏನು ಮಾಡಿಕೊಡ್ರಿ ಓದ್ಕೊಂಡು ಹೋಗಿ. ಇನ್ನು ನೈಸರ್ಗಿಕ ವಿಕೋಪಗಳು ಬರ್ತಾವ, ಅಲ್ಲಿ ಭಾಳ ಇದೆ, ಚಂಡಮಾರುತಗಳು ಇದಾವ. ಓಕೆ, ಕಡಲ ಕೊರೆತ ಇದೆ, ಭೂಕಂಪ ಇದೆ. ಪ್ರತಿಯೊಂದರ ಕಾರಣ, ಪರಿಣಾಮ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು. ಆ್ಯಕ್ಚುಲಿ ಅವೆಲ್ಲದಕ್ಕೂ ಒಂದೇ ಕಾರಣ, ಒಂದೇ ಪರಿಣಾಮ, ಒಂದೇ ಮುನ್ನೆಚ್ಚರಿಕೆ ಕ್ರಮಗಳಿದಾವೆ. ಸ್ವಲ್ಪ ಟ್ರಿಕ್ಸ್ ಇಟ್ಕೊಂಡು ಅದನ್ನು ಓದಿ, ಆಲ್ರೆಡಿ ನಾವು ವಿಡಿಯೋಗಳನ್ನು ಹಾಕಿದ್ದೀವಿ, ಅವುಗಳನ್ನು ನೋಡ್ಬೋದು. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಬಂದಾಗ ಗ್ರಾಮೀಣಾಭಿವೃದ್ಧಿ ಅಂದರೆ ಏನು, ಅದರ ಮಹತ್ವ ಏನು, ಮೇನ್ ಏನು ಹೇಳೋದಂದರೆ ಗಾಂಧೀಜಿಯವರ ಒಂದು ಪರಿಕಲ್ಪನೆ ಇತ್ತು, ವಿಕೇಂದ್ರೀಕರಣ, ಅದನ್ನು ನೋಡ್ಕೊಂಡೋಗಿ. ಆಮೇಲೆ ಈ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಗ್ರಾಮೀಣಾಭಿವೃದ್ಧಿಯಲ್ಲಿ ಏನದ, ಅಲ್ಲಿ ವಸತಿ ಯೋಜನೆಗಳು ಬರ್ತಾವೆ, ನೋಡ್ಕೊಂಡೋಗಿ. ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯದಲ್ಲಿ ನೋಡೋದಾದರೆ ಈ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿನ ನಡುವೆ ಇರ್ತಕ್ಕಂಥ ವ್ಯತ್ಯಾಸ, ಸಾರ್ವಜನಿಕ ವೆಚ್ಚಗಳು, ತೆರಿಗೆ, ವಿಶೇಷವಾಗಿ ಪ್ರತ್ಯಕ್ಷ ತೆರಿಗೆಗಳು ಯಾವ್ಯಾವು, ಪರೋಕ್ಷ ತೆರಿಗೆಗಳು ಯಾವ್ಯಾವು, ಆಮೇಲೆ ಕೊರತೆಯ ಹಣಕಾಸಿನ ಬಗ್ಗೆ ನೋಡ್ಕೊಂಡೋಗಿ. ಉದ್ಯಮಶೀಲತೆ ಬರ್ತದ, ಅದರಲ್ಲಿ ಉದ್ಯಮಿಯ ಅರ್ಥ ನೋಡ್ಕೊಂಡೋಗಿ, ಉದ್ಯಮಶೀಲತೆಯ ಗುಣಲಕ್ಷಣಗಳು, ನೆಕ್ಸ್ಟ್ ಉದ್ಯಮಿಯ ಅರ್ಥ ಕಾರ್ಯಗಳು. ಓಕೆ, ಸ್ವಯಂ ಉದ್ಯೋಗಕ್ಕಾಗಿರ್ತಕ್ಕಂಥ ಯೋಜನೆಗಳು, ಸಂಸ್ಥೆಗಳು, ಅಲ್ಲಿ ಕೂಡ ನಬಾರ್ಡ್ ಅಂತ ಬ್ಯಾಂಕ್ ಬರ್ತದ. ಓಕೆ, UTI ಬರ್ತದ, ಅದನ್ನು ವಿಸ್ತರಿಸಿ ಬರಲಿಕ್ಕೂ ಕೂಡ ನಿಮಗೆ ಕೇಳಬಹುದು, ಅದನ್ನು ನೋಡ್ಕೊಂಡೋಗಿ. ಆಮೇಲೆ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಮಹತ್ವ ಅಂತ ಬರ್ತದ, ಅದು ಮೋಸ್ಟ್ ಇಂಪಾರ್ಟೆಂಟ್ ಅದ, ಆ ವಿಷಯದ ಬಗ್ಗೆ ಹೆಚ್ಚು ಗಮನ ಇರಲಿ. ಕಡೆ ಪಾಠಕ್ಕೆ ಹೋಗೋದಾದರೆ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆಗಳಲ್ಲಿ ಫಸ್ಟ್ ಬಳಕೆದಾರ ಮತ್ತು ಪೂರೈಕೆದಾರರ ಅರ್ಥಗಳು ಬರ್ತಾವ, ಬಳಕೆದಾರರ ಶೋಷಣೆಗೆ ಕಾರಣಗಳು ಬರ್ತಾವ, ವಿಶ್ವ ಗ್ರಾಹಕ ದಿನಾಚರಣೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಅಂಶಗಳು, ಉದ್ದೇಶಗಳು. ಆಮೇಲೆ ಈ ಗ್ರಾಹಕರ ಸಂರಕ್ಷಣಾ ವೇದಿಕೆಗಳು ಬರ್ತಾವ, ಯಾವ ವೇದಿಕೆಗೆ ಎಷ್ಟು ಹಣ ಮೊತ್ತದ ಒಂದು ಪರಿಹಾರಕ್ಕಾಗಿ ನಾವು ದೂರನ್ನು ಕೊಡ್ಬೋದು ಅನ್ನೋದನ್ನು ನೋಡ್ಕೊಡ್ರಿ. ವಿಶೇಷವಾಗಿ ಗ್ರಾಹಕರ ನ್ಯಾಯಾಲಯದಲ್ಲಿ ನಾವು ದೂರು ಕೊಡಬೇಕಾದ್ರೆ ಸೊ ಯಾವ್ಯಾವ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನು ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇತ್ತು. ಇಷ್ಟು ಸಮಾಜ ವಿಜ್ಞಾನದ ಸ್ಕೋರಿಂಗ್ ಪ್ಯಾಕೇಜಲ್ಲಿ 2ನೇ ಭಾಗದಲ್ಲಿ 80ಕ್ಕೆ 80 ಅಂಕ ಗಳಿಸ್ತೀನಿ ಅನ್ನೋರು ಇಷ್ಟು ವಿಷಯಾಂಶಗಳನ್ನು ನೀವುಗಳು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಲೇಬೇಕು. ಸೊ ಮೇನ್ ಪಾಠದ ಎಳೆಯಾದ ಅಂಶಗಳನ್ನು ನಿಮ್ಮ ಕಡೆ ಇರಲಿ, ಹೆಚ್ಚು ಪಾಠದ ಹಿಂದಿನ ಪ್ರಶ್ನೋತ್ತರಗಳು, ಆಮೇಲೆ ಪಾಠದ ಮಧ್ಯದಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳು, ಅವುಗಳನ್ನು ನೋಡಿಕೊಂಡು ಹೋಗಿದ್ದೆ ಆದರೆ ಖಂಡಿತವಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ 80ಕ್ಕೆ 80 ಅಂಕಗಳನ್ನು ಗಳಿಸ್ತೀರಿ. ಈಗ ಇನ್ನೊಂದು ವಿಡಿಯೋದಲ್ಲಿ ನಾನು ಸಮಾಜ ವಿಜ್ಞಾನದಲ್ಲಿ ರ್ಯಾಂಕರ್ಸ್ ಅಥವಾ ಟಾಪರ್ಸ್ ಆಗೋದು ಹೇಗೆ ಅನ್ನೋದನ್ನು ಒಂದು ವಿಡಿಯೋ ಮಾಡ್ತೀನಿ. ಸೊ ನೀವುಗಳು ಕೂಡ ಆ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ದಯಮಾಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.